ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಲವು ಹಾದಿಗಳಲ್ಲಿ ಚಲನವಲನ. ಸೋಮರಸ ಪರ್ವತ ಪ್ರದೇಶದ ಅನುಭವಿ ವಿದ್ವಾಂಸನೊಬ್ಬ ಬರೆದ ಒಂದು ಪುಸ್ತಕವನ್ನು ಓದಿದೆ. ಆತ ಸೋಮರಸದ ಬಗ್ಗೆ ಸಂಶೋಧನೆ ನಡೆಸಿದ್ದ. ಸೋಮ ಒಂದು ಪ್ರಸಿದ್ಧ ಮೂಲಿಕೆ. ಹಿಮಾಲಯದ ವೈದ್ಯ ಪಂಡಿತರು ಆರಾಧನೆ ಹಾಗೂ ಆಚಾರಗಳಲ್ಲಿ ಇದನ್ನು ಬಳಸುತ್ತಾರೆ. ವೇದಗಳ ಒಂದು ಭಾಗದಲ್ಲಿ ಈ ಮೂಲಿಕೆಯ ಬಗ್ಗೆ ಪ್ರಸ್ತಾಪ ಬರುತ್ತದೆ. ಇದನ್ನು ಬಳಸುವುದು ಹೇಗೆ, ಸಿದ್ಧಪಡಿಸುವ ವಿಧಾನ ಯಾವುದು, ಅದು ಬೆಳೆಯುವ ಸ್ಥಳ ಎಂಥದ್ದು, ಇವೆಲ್ಲ ವಿವರಗಳು ಅಲ್ಲಿ ಬಂದಿವೆ. ಈ ಪುಸ್ತಕ ನನ್ನ ಮನಸ್ಸಿನಲ್ಲಿ ಕುತೂಹಲವನ್ನು ಮೂಡಿಸಿದ್ದರಿಂದ ನಾನು ಲೇಖಕನನ್ನು ಭೇಟಿ ಮಾಡಿದೆ. ಲೇಖಕ ನನ್ನನ್ನು ವೈದ್ಯ ಭೈರವದತ್ತ ಎಂಬುವವರಿಗೆ ಪರಿಚಯ ಮಾಡಿಕೊಟ್ಟ. ದತ್ತನು ಹಿಮಾಲಯದ ಪ್ರಸಿದ್ಧ ಮೂಲಿಕಾ ತಜ್ಞ. ಸೋಮವನ್ನು ಕುರಿತು ಅಧಿಕಾರಯುತವಾದ ತಿಳುವಳಿಕೆಯನ್ನುಳ್ಳ ಏಕೈಕ ವ್ಯಕ್ತಿ ಎಂದು ಆತನನ್ನು ಪರಿಗಣಿಸಲಾಗಿತ್ತು. ಈಗ ಬದುಕಿಲ್ಲ, ಆದರೂ ಅವರ ಮೂಲಿಕಾ ಗ್ರಂಥ ಮತ್ತು ಪ್ರಯೋಗಾಲಯವು ದೇಶದ ಹಲವಾರು ಭಾಗಗಳಿಗೆ ಮೂಲಿಕೆಗಳನ್ನು ಸರಬರಾಜು ಮಾಡುವುದನ್ನು ಮುಂದುವರಿಸುತ್ತಿವೆ. ದತ್ತನು ಈ ಕುರಿತ ಗ್ರಂಥಜ್ಞಾನದಲ್ಲಿಯೂ ಸಹ ಪರಿಶ್ರಮ ಪಡೆದಿದ್ದ ವ್ಯಕ್ತಿ. ಈ ಮೂಲಿಕಾ ತಜ್ಞನು ಸೋಮ ಮೂಲಿಕೆಯನ್ನು ತಂದು ಅದರ ಬಳಕೆಯ ವಿಧಾನವನ್ನು ಹೇಳುವುದಾಗಿ ತಿಳಿಸಿದ. ಇದೊಂದು ಬಳ್ಳಿ, ಇದು 11,000 ಅಡಿಗಳ ಎತ್ತರದಲ್ಲಿ ಬೆಳೆಯುವುದೆಂದು ತಿಳಿಸಿದ. ಆ ಎತ್ತರ ಪ್ರದೇಶದ 2-3 ಜಾಗಗಳಲ್ಲಿ ಮಾತ್ರ ಅದು ಬೆಳೆಯುತ್ತದೆ. ಆತನ ಪ್ರಯಾಣ ವೆಚ್ಚಕ್ಕಾಗಿ 1,000 ರೂಪಾಯಿಗಳನ್ನು ನೀಡಿದೆ. ಚಳಿಗಾಲದ ನಂತರ ಆತ 1 ಪೌಂಡಿಗಿಂತಲೂ ಕಡಿಮೆಯಿದ್ದ ಸೋಮವಳ್ಳಿಯನ್ನು ತೆಗೆದುಕೊಂಡು ಬಂದ. ನಂತರ ಆತ ಸೋಮರಸವನ್ನು ತಯಾರು ಮಾಡಿದ. ಮರಿಜುವಾನ ಮತ್ತು ಹಾಶಿಷ್ಗಳನ್ನು ಬೆಳೆಸುತ್ತಿದ್ದ ಸಾಧುಗಳಿಗೆ ಇದನ್ನು ನೀಡಿ ಪ್ರಯೋಗ ಮಾಡಿದೆವು. ಈ ಮೂಲಿಕೆಯನ್ನು ಬೆಳೆಸಿದ ನಂತರ ಅವರಲ್ಲಿ ನಿರ್ಭೀತಿಯನ್ನು ಉಂಟು ಮಾಡಿತು. ಅವರ ಅನುಭವಗಳ ವಿವರಗಳು ಕ್ಷಣಿಕ ಚೈತನ್ಯದಾಯಿ ಅಣಬೆಗಳನ್ನು ಬಳಸುವ ಪಾಶ್ಚಾತ್ಯರ ಅನುಭವಗಳನ್ನು ಹೋಲುತ್ತಿದ್ದವು. ಮೂಲಿಕಾ ತಜ್ಞ ನನಗೆ ವಿವರಿಸಿದ ಪ್ರಕಾರ ಇಂಥದ್ದೇ ಪರಿಣಾಮಕಾರಿಯಾದ ಅನೇಕ ಬಗೆಯ ಅಣಬೆಗಳಿವೆ. ಆದಾಗ್ಯೂ ಈ ಸೋಮಸಸ್ಯವು ನಿಶ್ಚಿತವಾಗಿಯೂ ಅಣಬೆ ಜಾತಿಗೆ ಸೇರಿದ್ದಲ್ಲವೆಂದು, ಇದು ಸಂಕ್ಯುಲೇಟ್ ಜಾತಿಗೆ ಸೇರಿದ್ದೆಂದು ಆತ ಹೇಳಿದ. ಒಂದು ಪ್ರಾಚೀನ ಆಯುರ್ವೇದ ಗ್ರಂಥದಲ್ಲಿ ಬಗೆ ಬಗೆಯ ಅಣಬೆಗಳನ್ನು, ಅವುಗಳ ಬಣ್ಣ, ಗಾತ್ರ, ಬಳಕೆಯ ವಿಧಾನ ಈ ವಿವರಗಳೊಂದಿಗೆ ವರ್ಣಿಸಲಾಗಿದೆ. ಸೋಮಬಳ್ಳಿಗೆ ಕಳ್ಳಿ ಜಾತಿಯ ಹಾಗೂ ಸಂಕ್ಯುಲೇಟ್ ಜಾತಿಯ ಹೆಸರುಗಳನ್ನು ಗ್ರಂಥಗಳಲ್ಲಿ ಬಳಸದಿದ್ದಾಗ್ಯೂ ಪ್ರಾಚೀನರು ಕೂಡ ಮಾನಸಿಕ ಅನುಭವಗಳ ಸಲುವಾಗಿ ಇವನ್ನು ಬಳಸುತ್ತಿದ್ದರೆಂಬ ಸೂಚನೆ ಈ ಗ್ರಂಥ ಪಾಠಗಳಲ್ಲಿದೆ. ಬೇರೆ ಸಂಕ್ಯುಲೇಟ್ ಗಿಡಗಳು ಸೋಮದ ಪ್ರಭಾವವನ್ನು ಉಂಟು ಮಾಡುವುದಿಲ್ಲ. ಅಗೇರಿಕಸ್, ಹಯೋಸ್ಕಮಸ್ ಹಾಗೂ ಸ್ಟ್ರಾಮೋನಿಯಂ ಇಂಥ ಕೆಲವು ಗಿಡಗಳು ವಿಷಕಾರಿಗಳಾಗಿದ್ದು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದಾಗ ಭ್ರಾಂತಿಜನಕ ಗುಣಗಳನ್ನು ಹೊಂದಿವೆ. ಈ ಮೂಲಿಕೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸುವುದು ಮುಖ್ಯ. ಪ್ರಾಚೀನರು ಸೋಮ ಮತ್ತು ಪಾದರಸ ಮಿಶ್ರಿತ ತಯಾರಿಕೆಗಳ ಕುರಿತು ಬಹಳಷ್ಟು ಬರೆದಿದ್ದಾರೆ. ಕೆಲವು ಗ್ರಂಥಗಳು ಮಾನವ ಬಳಕೆಗಾಗಿ ಇಂಥ ಮಾದಕಗಳನ್ನು ತಯಾರಿಸುವ 100 ವಿಧಾನಗಳನ್ನು ವಿವರಿಸಿವೆ. ಅಂಥ ಬಾಹ್ಯ ಚೋದಕಗಳನ್ನು ಬಳಸಲು ಯಾವ ಯೋಗ ಪದ್ಧತಿಯೂ ಅನುಮೋದನೆ ಮಾಡಿಲ್ಲ. ಈ ಮೂಲಿಕೆಗಳಿಂದ ತಯಾರಿಸಲಾದ ಸೋಮವನ್ನು ಅದರ ಸರಿಯಾದ ಬಳಕೆಯ ಬಗ್ಗೆ ತಿಳುವಳಿಕೆಯಿಲ್ಲದೆ ಬಳಸುವ ಕೆಲವು ಕೆಳಪಂಥದ ಸಾಧುಗಳಿದ್ದಾರೆ. ಈ ಸಾಧುಗಳು ಆಗಾಗ ಅಲ್ಲಲ್ಲಿ ಮೂಕರಾಗಿ ಕುಳಿತಿರುವುದು ಕಾಣಬರುತ್ತದೆ. ಪ್ರಾಚೀನ ಔಷಧಿ ತಜ್ಞರು ಇಂಥ ಮೂಲಿಕೆಗಳನ್ನು ಹೇಗೆ ಮತ್ತು ಯಾವಾಗ ಬಳಸಬೇಕೆಂಬುದನ್ನು ತಿಳಿದಿದ್ದರು. ಸಾಯುವ ರೋಗಿಗೆ ನಿರ್ಭೀತಿ ಮೂಡಿಸುವ ಸಲುವಾಗಿ ARSA 10 ಅನ್ನು ಅಲ್ಪ ಪ್ರಮಾಣದಲ್ಲಿ ನೀಡುವಂತೆ
ಹೋಮಿಯೋಪತಿ ವೈದ್ಯರು ಶಿಫಾರಸು ಮಾಡುತ್ತಾರೆ. ಈಜಿಪ್ಟಿಯನ್ನರು ಮತ್ತು ಗ್ರೀಕರು ಮರಣಶಯ್ಯೆಯಲ್ಲಿ ಹೇಮ್ಲಾಕ್ ರಸವನ್ನು ಬಳಸುತ್ತಿದ್ದರು. ಇದರಿಂದಾಗಿ ಸಾಯುವ ವ್ಯಕ್ತಿಗೆ ನೋವಿನ ಅನುಭವ ಆಗುವುದಿಲ್ಲವಾಗಿ ಆತ ಸಾವನ್ನು ಸಂತೋಷವಾಗಿ ಸ್ವೀಕರಿಸುತ್ತಾನೆ. ಹಾಗೆಯೇ ಭಾರತೀಯ ಪರ್ವತ ಪ್ರದೇಶದ ಮೂಲಿಕಾ ತಜ್ಞರು ಮನಸ್ಸನ್ನು ಅಂತರ್ಮುಖಗೊಳಿಸುವ ಸಲುವಾಗಿ ಸೋಮರಸದ ಬಳಕೆಯನ್ನು ವಿಶೇಷವಾಗಿ ಶಿಫಾರಸು ಮಾಡುತ್ತಿದ್ದರು. ಅಲ್ಲದೆ ಈ ಸಸ್ಯದ ಉತ್ಪನ್ನಗಳ ಬಳಕೆಯನ್ನು ಅಡಚಣೆಗಳಲ್ಲಿ ಸೇರ್ಪಡೆ ಮಾಡಿದರು. ಇದು ಪ್ರಾಚೀನ ಆರ್ಯರ ಧಾರ್ಮಿಕ ಸಮಾರಂಭಗಳಲ್ಲಿ ಆಚರಣೆಗಳ ಒಂದು ಭಾಗವಾಗಿಯೇ ಪರಿಣಮಿಸಿತು. ಯೋಗ ವಿಜ್ಞಾನವನ್ನು ಕ್ರೋಢೀಕರಿಸಿದ ಪತಂಜಲಿಯು ಯೋಗ ಸೂತ್ರಗಳ 4ನೆಯ ಪರಿಚ್ಛೇದದ 1ನೆಯ ಸೂತ್ರದಲ್ಲಿ ಮಾನಸಿಕ ಅನುಭವಗಳನ್ನು ಪಡೆಯಲು ಮೂಲಿಕೆಗಳಿಂದ ತಯಾರಿಸಿದ ಔಷಧಿ ನೆರವು ನೀಡುತ್ತದೆ ಎಂದು ಹೇಳುತ್ತಾನೆ. ಈ ಮಾನಸಿಕ ಅನುಭವಗಳನ್ನು ಸಮಂಜಸವಾದವುಗಳಾಗಿರುವುದಲ್ಲದೆ ಇಂದ್ರಿಯಗಳ ಮೂಲಕ ಪಡೆಯುವ ಅನುಭವಗಳಿಗಿಂತಲೂ ಮೇಲ್ದರ್ಜೆಯವು. ಆದರೆ ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ನಿಶ್ಚಿತವಾಗಿಯೂ ಇವುಗಳಿಂದ ಯಾವ ಉಪಯೋಗವೂ ಇಲ್ಲ. ಪ್ರಾಚೀನ ಸಾಹಿತ್ಯದಲ್ಲಿ ಉಲ್ಲೇಖವಾಗಿರುವ ಸೋಮರಸವನ್ನು ಮನಸ್ಸನ್ನು ಕೇಂದ್ರೀಕರಿಸುವ ಸಾಮರ್ಥ್ಯವಿಲ್ಲದ ಹಾಗೂ ಬಹಳ ಹೊತ್ತು ಒಂದೇ ಆಸನದಲ್ಲಿ ಕುಳಿತುಕೊಳ್ಳುವ ಸಾಮರ್ಥ್ಯವಿಲ್ಲದ ಅಪಕ್ವ ವಿದ್ಯಾರ್ಥಿಗಳ ನೆರವಿಗೆ ಬಳಸಲಾಗುತ್ತಿತ್ತು. ಈ ಮೂಲಿಕೆಯು ಚಲನಶಕ್ತಿ ವ್ಯವಸ್ಥೆಯ ವಿರುದ್ಧ ಪರಿಣಾಮ ಬೀರುತ್ತದೆ ಹಾಗೂ ಬಾಹ್ಯ ಪ್ರಚೋದನೆಗಳಿಗೆ ಸಂವೇದಿಯಾಗದಂತೆ ಮಾಡುತ್ತದೆ. ಇದರಿಂದಾಗಿ ಭಾವನೆಗಳು ಒಂದೇ ದಿಕ್ಕಿನಲ್ಲಿ ಹರಿಯತೊಡಗುತ್ತವೆ. ದೇಹವು ಸ್ಥಿರವೂ ವೇದನಾಮುಕ್ತವೂ ಆಗುತ್ತದೆ. ಕ್ರಮಬದ್ಧವಾಗಿ ಆಸನಾಭ್ಯಾಸ ಮಾಡದವರು ಧ್ಯಾನಕ್ಕೆ ಮುಂಚೆ ಸಾಂಪ್ರದಾಯಿಕ ಆರಾಧನೆಯೊಡನೆ ಸೋಮವನ್ನು ಬಳಸುತ್ತಾರೆ. ಇವತ್ತಿನ ಮಾದಕ ವ್ಯಸನಿಗಳ ಹಾಗೆ ಇದು ಚಟವಾಗಿರಲಿಲ್ಲ. ಹಲವಾರು ಮೂಲಿಕೆಗಳ ಬಳಕೆಯ ಮೇಲೆ ಪ್ರಯೋಗ ಹಾಗೂ ಸಂಶೋಧನೆ ಮಾಡುವುದರಲ್ಲಿ ತಮ್ಮ ಇಡೀ ಜೀವಮಾನಗಳನ್ನು ವಿನಿಯೋಗಿಸಿದ ಒಂದು ವಿಶಿಷ್ಟವಾದ ಮೂಲಿಕಾ ತಜ್ಞರ ಪರಂಪರೆಯಿಂದ ಈ ಮೂಲಿಕೆಯು ಬಳಕೆಯು ನಿರ್ಬಂಧಕ್ಕೊಳಪಡುತ್ತಿತ್ತಲ್ಲದೆ ನಿಯಂತ್ರಿಸಲ್ಪಡುತ್ತಿತ್ತು. ವೈದ್ಯ ಭೈರವದತ್ತರ ಪ್ರಕಾರ ಈ ಪ್ರಚೋದಕಗಳನ್ನು ಮಂತ್ರದೊಂದಿಗೆ ಬಳಸುವುದು ಒಂದು ಸಾಮಾನ್ಯ ರೂಢಿಯಾಗಿತ್ತು. ತಜ್ಞರ ಮಾರ್ಗದರ್ಶನದಲ್ಲಿ ಕಟ್ಟುನಿಟ್ಟಾಗಿ ಹಾಗೂ ಏಕಾಂತವಾಸ ಮಾಡಿ ಉಪವಾಸದಲ್ಲಿದ್ದು ಮಂತ್ರಗಳನ್ನು ಬಳಸಬೇಕು. ಸ್ವಾಮಿಗಳ ಗುಂಪು ಈ ಮಂತ್ರಗಳನ್ನು ಕಾಪಾಡುವ ಹೊಣೆಯನ್ನು ವಹಿಸಿತ್ತು. ಕಟ್ಟುಪಾಡುಗಳನ್ನು ಪಾಲನೆ ಮಾಡದ, ಮನಸ್ಸನ್ನು ಹದಗೊಳಿಸದ ವ್ಯಕ್ತಿಗಳಿಗೆ ಮಾದಕಗಳು ಹಾನಿಕಾರಕ. ಇದರಿಂದ ಸ್ನಾಯುಮಂಡಲಕ್ಕೆ ಅಪಾಯ ಒದಗಬಹುದು ಹಾಗೂ ವಿಶೇಷತಃ ಶಕ್ತಿವಾಹಕ ಸೂಕ್ಷ್ಮನಾಡಿಗಳಿಗೆ ತೊಂದರೆಯುಂಟಾಗಬಹುದು. ವ್ಯಕ್ತಿಯನ್ನು ಭ್ರಾಂತಿಯಾವರಿಸಿ ಆತ ಮನೋವಿಕಲತೆಯನ್ನು ಹೊಂದಬಹುದು. ಈ ಮದ್ದು ಜನರ ಮೇಲೆ ಬೀರುವ ಪರಿಣಾಮಗಳನ್ನು ನಾನು ಪರೀಕ್ಷೆ ಮಾಡಿದ್ದೇನೆ. ಇದನ್ನು ಬಳಸಿದ ಕೆಲವರಿಗೆ ಇದರಿಂದ ಸ್ವಭಾವದಲ್ಲಿ ಯಾವ ಆಧ್ಯಾತ್ಮಿಕ ಬದಲಾವಣೆಯ ಸೂಚನೆಗಳೂ ಕಂಡುಬಂದಿಲ್ಲ. ಅವರು ಒಂದು ಅಸಾಮಾನ್ಯ ಅನುಭವವನ್ನು ಅನುಭವಿಸಿರಬಹುದು, ಆದರೆ ನಂತರದಲ್ಲಿ ಪ್ರತಿಕೂಲ ಪರಿಣಾಮ ಹಾಗೂ ಘಾಸಿಗೊಳಿಸುವ ಪ್ರತಿಕ್ರಿಯೆ ಉಂಟಾದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನಿದೆ? ಮನಸ್ಸು ಹದಗೊಳ್ಳದಿದ್ದ ಆಹಾರ ಪದ್ಧತಿಯನ್ನು ಎಚ್ಚರಿಕೆಯಿಂದ ಪಾಲಿಸದಿದ್ದ ಸಂದರ್ಭಗಳಲ್ಲಿ ದೀರ್ಘಕಾಲದವರೆಗೆ ತುಸು ಹತಾಶ ಮನೋಭಾವ ಮೂಡುವುದು ಈ ಮದ್ದುಗಳಿಂದ ಒದಗುವ ಸಾಮಾನ್ಯ ಲಕ್ಷಣ. ಸೋಮರಸವನ್ನು ಉಪಯೋಗಿಸಿದಾಗ ಆರೋಗ್ಯಕರ ಆಹಾರ ಪದ್ಧತಿ ಅನುಸರಣೆ, ಪ್ರಶಾಂತ ವಾತಾವರಣ, ಮಂತ್ರ ಹಾಗೂ ಮಾರ್ಗದರ್ಶನ ಇವು ಪ್ರಮುಖ ಅವಶ್ಯಕ ಸಂಗತಿಗಳು. ಸೋಮರಸವನ್ನು ಸ್ವತಃ ಕುಡಿದಿರುವುದಾಗಿ ಈ ಮೂಲಿಕಾ ತಜ್ಞ ಹೇಳಿದ. ನಿಜಕ್ಕೂ ಪ್ರಾಚೀನರಿಂದ ಬಳಸಲ್ಪಡುತ್ತಿದ್ದ ಸೋಮರಸ ಇದೇ ಹೌದೋ ಅಲ್ಲವೋ ಎಂಬುದನ್ನು ಪರಿಶೀಲಿಸುವ ದಾರಿ ನನಗೆ ತಿಳಿದಿರಲಿಲ್ಲ. ಇದು ಬಹಳ ಆಪ್ಯಾಯಮಾನವಾಗಿದೆ ಹಾಗೂ ಉತ್ಕರ್ಷಾನುಭವವನ್ನು ನೀಡುತ್ತದೆ. ಆದರೆ ಪದೇ ಪದೇ ಬಳಸಿದಲ್ಲಿ
ಅದು ವಿಮುಖ ಪರಿಣಾಮವಾಗಿ ಹತಾಶೆಯನ್ನುಂಟು ಮಾಡುತ್ತದೆ ಎಂದು ಆತ ತಿಳಿಸಿದ. ಇಂಥ ಮೂಲಿಕೆಗಳ ಪುನರಾವರ್ತಿತ ಬಳಕೆಯು ಮಾನಸಿಕ ವ್ಯಸನದತ್ತಲೂ ದೂಡಿಬಿಡುತ್ತದೆ ಎಂದು ಅವನು ಹೇಳಿದನು. ಇದು ಅದ್ಭುತವಾದದ್ದು. ಇಂಥ ಅನುಭವವನ್ನು ನೀವು ಹಿಂದೆ ಯಾವಾಗಲೂ ಪಡೆದೇ ಇಲ್ಲ ಎಂದು ಹೇಳಿ ಒಂದು ಸಲವಾದರೂ ಅದರ ರುಚಿಯನ್ನು ಅನುಭವಿಸುವಂತೆ ನನ್ನ ಮನವೊಲಿಸುವ ಪ್ರಯತ್ನ ಮಾಡಿದ. ಒಂದು ದಿನ ಬೆಳಿಗ್ಗೆ ಆತ ಅಷ್ಟವಕ್ರದ ಪೇಯವನ್ನು ತಯಾರು ಮಾಡಿ ಅದಕ್ಕೆ ಸೋಮರಸವನ್ನು ಸೇರಿಸಿದ. ಈ ಮಿಶ್ರಣವನ್ನು ನಾವಿಬ್ಬರೂ ಕುಡಿದೆವು. ಆದರೆ ರುಚಿ ಸ್ವಲ್ಪ ಕಹಿ ಮತ್ತು ಹುಳಿಯಾಗಿತ್ತು. ಸ್ವಲ್ಪ ಹೊತ್ತಾದ ಮೇಲೆ ಆತ ಭಜನೆ ಶುರು ಮಾಡಿದ. ಓಲಾಡತೊಡಗಿದ. ಆಮೇಲೆ ಬಟ್ಟೆಗಳನ್ನೆಲ್ಲ ಕಳಚಿ ಒಗೆದು ಬಿಟ್ಟ. ಕುಣಿಯತೊಡಗಿದ. ನನಗೆ ವಿಪರೀತ ತಲೆನೋವು ಬಂತು. ತಲೆ ಸಿಡಿದು ಹೋಗುವ ಅನುಭವ. ಎರಡೂ ಕೈಗಳಿಂದ ತಲೆಯನ್ನು ಭದ್ರವಾಗಿ ಹಿಡಿದುಕೊಂಡೆ. ನನ್ನ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ವ್ಯಕ್ತಿಗೆ ನಾವು ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಾ ಇದ್ದೇವೆ ಎಂಬುದು ತಿಳಿಯಲಿಲ್ಲ. ಆತ ಕಕ್ಕಾಬಿಕ್ಕಿಯಾಗಿ ತಲೆಯಾಡಿಸುತ್ತಾ ತನಗೆ ತಾನೇ ಹೇಳಿಕೊಂಡ, ಇದೇನಪ್ಪಾ ದೇವರೇ, ಒಬ್ಬರು ಹೊರಗೆ ಕುಣಿತಿದ್ದಾರೆ, ಇನ್ನೊಬ್ಬರು ತಲೆ ಮೇಲೆ ಕೈ ಹೊತ್ತು ಮೂಲೆ ಹಿಡಿದಿದ್ದಾರೆ. ನಾನು ಎಷ್ಟೊಂದು ತಳಮಳಗೊಂಡೆನೆಂದರೆ ಗಂಗೆಗೆ ಧುಮುಕಿ ಅದನ್ನು ಹಾದು ಹೋಗಿ ಕಾಡಿನೊಳಕ್ಕೆ ಓಡಿಬಿಡಬೇಕು ಅನ್ನಿಸಿತು. ಅದೊಂದು ಅಸ್ತವ್ಯಸ್ತ ಅನುಭವ. ಅವನು, ಆ ಮೂಲಿಕೆಯವನು ತಾನೇ ವಿಶ್ವೇಶ್ವರ ಶಿವ ಎಂದು ಕೂಗಾಡಿದ. ಎಲ್ಲಿ ನನ್ನ ಪಾರ್ವತಿ? ನಾನು ಅವಳನ್ನು ಪ್ರೀತಿ ಮಾಡಬೇಕು ಎಂದು ಅರಚಿದ. ಬೆಳಗಿನ ಹೊತ್ತು ನನ್ನನ್ನು ನೋಡಲು ಬರುವ ಎಲ್ಲ ಶಿಷ್ಯರನ್ನು ಅದು ಗಾಬರಿಗೊಳಿಸಿತು. ಅವರೆಲ್ಲ ಅವನನ್ನು ಸುಮ್ಮನಿರಿಸಲು ಯತ್ನಿಸಿದರು. ಅವನು ಎಷ್ಟೊಂದು ಬಲವಾದನೆಂದರೆ 5 ಮಂದಿ ಅವನನ್ನು ಹಿಡಿದು ತೆಪ್ಪಗಿರಿಸಲಾಗಲಿಲ್ಲ. ಅವನು ಸಣಕಲನಾದರೂ ಒಬ್ಬೊಬ್ಬರನ್ನೇ ದೂರಕ್ಕೆ ಒಗೆದ. ಏನು ನಡೀತಿದೆ ಅನ್ನೋದನ್ನ ಕಿಟಕಿಯ ಮೂಲಕ ನೋಡಿದನಾದರೂ ಕೋಣೆಯೊಳಗಿನಿಂದ ನನ್ನ ಭಾರವಾದ ತಲೆಯನ್ನು ಹೊತ್ತುಕೊಂಡು ಹೊರಗೆ ಬರಲಾಗಲಿಲ್ಲ. ಇನ್ನೊಬ್ಬ ಸ್ವಾಮಿ ಒಂದಷ್ಟು ಬಿಸಿ ನೀರು ತಂದು ಕೊಟ್ಟು ನೀರು ಕುಡಿದು ವಾಂತಿ ಮಾಡಿ ಹೊಟ್ಟೆ ತೊಳೆದುಕೊಳ್ಳಲು ನನಗೆ ಹೇಳಿದರು. ಹೀಗೆ ಮಾಡಿದ ಮೇಲೆ ನನಗೆ ಸ್ವಲ್ಪ ಸಮಾಧಾನವಾಯಿತು. ಉತ್ತರ ಕಾಶಿಯ ಉಜ್ಜಯಿಲಿ ಆಶ್ರಮದಲ್ಲಿ ನಾನಿದ್ದ ಸಮಯದಲ್ಲಿ ಒದಗಿದ ಈ ಅನುಭವ ಇಡೀ ಆಶ್ರಮದ ದಿನಚರಿಯ ವಾತಾವರಣವನ್ನು ಕೆಡಿಸಿತು. ಘಟನೆಯ ಹಿನ್ನೆಲೆಯನ್ನು ನನ್ನ ಶಿಷ್ಯರಿಗೆ ಹೇಗೆ ವಿವರಿಸಬೇಕೆಂದು ನನಗೆ ತಿಳಿಯಲಿಲ್ಲ. ಹಲವಾರು ವರ್ಷಗಳ ಅವಧಿಯಲ್ಲಿ ಮಾದಕ ವಸ್ತು ಉತ್ಪನ್ನಗಳ ಬಳಕೆಯ ಬಗ್ಗೆ ಎಚ್ಚರಿಕೆಯಿಂದ ಅಧ್ಯಯನ ಮಾಡಿದ ನಂತರ ನಾನು ಒಂದು ತೀರ್ಮಾನಕ್ಕೆ ತಲುಪಿದೆ. ಅವುಗಳು ಯಾವುದೇ ವಾಸ್ತವಿಕ ಅನುಕೂಲಗಳನ್ನು ಹೊಂದಿರಬಹುದಾದರೂ ಅವು ಉಂಟು ಮಾಡಬಹುದಾದ ಅಪಾಯವೇ ಹೆಚ್ಚು. ಮಾನಸಿಕ ಪಕ್ವತೆಯನ್ನು ಪಡೆದಿಲ್ಲದವರು ಯಾವಾಗ ಈ ಮಾದಕಗಳನ್ನು ಉಪಯೋಗಿಸಿದರೂ ಅವರು ಅಹಿತಕರ ಅನುಭವಗಳನ್ನೇ ಪಡೆಯುತ್ತಾರೆ. ಪರಿಪಕ್ವತೆಯನ್ನು ಪಡೆದವರಿಗೆ ಇಂಥ ಮದ್ದುಗಳ ಅಗತ್ಯವಿರುವುದಿಲ್ಲ. ಬೋಲೋ ಸಬ್ ಸಂತ್ ಕಿ ಜೈ.